ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಅಪ್ಕಮಿಂಗ್ ಬೆನಿಫಿಷರಿ ಯಾವ ರೀತಿಯಾಗಿ ನೋಡಿಕೊಳ್ಬೇಕು ಮತ್ತು ಬದಲಾವಣೆ ಯಾವೆಲ್ಲ ಫಲಾನುಭವಿಗಳು ಬದಲಾವಣೆ ಆಗುತ್ತಾರೆ ಎಂಬುದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ನಿಮಗೆ ಆ್ಯಕ್ಷನ್ ಸೆಂಟರ್ನಲ್ಲಿ ಅಟೆನ್ಷನ್ ಅಂತಿದೆ, ಅದರಲ್ಲಿ ಅಪ್ಕಮಿಂಗ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ 3 ಟೈಪು ಬೆನಿಫಿಷರಿ ಚೇಂಜಸ್ ಮಾಡಲ್ ಇದೆ. ಒಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ, ಇನ್ಆ್ಯಕ್ಟಿವ್, ಕ್ಯಾಟಗರಿ ಚೇಂಜಸ್. ಎಕ್ಸ್ಪೆಕ್ಟೆಡ್ ಡೆಲಿವರಿ ಅಂತಂದರೆ ಪ್ರೆಗ್ನೆಂಟ್ ವುಮೆನ್ಗೆ, ಇನ್ಆ್ಯಕ್ಟಿವ್ ಬಂತಂದರೆ ಲ್ಯಾಕ್ಟೇಟಿಂಗ್ ಮದರ್ಗೆ, ಕ್ಯಾಟಗರಿ ಚೇಂಜಸ್ ಅಂದರೆ 0 to 6 ಇಯರ್ ಮಕ್ಕಳಿಗೆ. ಮೊದಲನೇದಾಗಿ ನಾವು ಎಕ್ಸ್ಪೆಕ್ಟೆಡ್ ಡೆಲಿವರಿ ನೋಡೋಣ. ಇಲ್ಲಿ ಶೋಭಾ ಅಂತೇಳಿ ಒಂದು ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ. ಅವ್ರದ್ದು ಇ ಡಿ ಬಂದುಬಿಟ್ಟು ಆಗಸ್ಟ್ 12ಕ್ಕಿದೆ. ಅವ್ರದ್ದು ಒಂದು ವೇಳೆ ಮೈಗ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಆಟೋಮೆಟಿಕ್ಕಾಗಿ ಡಿಆಕ್ಟಿವೇಟ್ ಆಗುತ್ತೆ ಮತ್ತು ನಾವು ಎಂಟ್ರಿ ಮಾಡ್ಕೋಕ್ಕಾಗೋದಿಲ್ಲ. ಲ್ಯಾಕ್ಟೇಟಿಂಗ್ ಮದರ್ನ ನಾವು ಪ್ರೊಫೈಲ್ನ ಎಂಟ್ರಿ ಮಾಡ್ಕೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿದಿನ ಈ ಅಪ್ಕಮಿಂಗ್ ಬೆನಿಫಿಷರಿಯನ್ನು ನೋಡಿಕೊಂಡು ಡೆಲಿವರಿ ಆದಂಥ ಗರ್ಭಿಣಿಯನ್ನು ಬಾಣಂತಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೈಗ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮೈಗ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸಿಂಗಲ್ ಮಗು ಆಗಿದೆಯಾ ಅಥವಾ ಟ್ವಿನ್ಸಿನ ತ್ರಿಬಲ್ ಅಂತೇಳಿದೆ. ಅದರಲ್ಲಿ ನಿಮಗೆ ಯಾವುದು ಆಯ್ಕೆ ಸೆಲೆಕ್ಟ್ ಮಾಡ್ಕೊತಾರೆ ಅದನ್ನ ನೀವು ಹಾಕ್ಕೋಬೇಕಾಗತ್ತೆ. ಅಂದರೆ ಆ ಗರ್ಭಿಣಿ ತಾಯಿಗೆ ಎಷ್ಟು ಮಗು ಜನನಾಗಿದೆ ಅಂತೇಳಿ ನಿಮಗೆ ಕನ್ಫರ್ಮ್ ಮಾಡಿಕೊಂಡು ಈ 3ರಲ್ಲಿ ಒಂದು ಕ್ಲಿಕ್ ಮಾಡ್ಕೋಬೇಕು. ಉದಾಹರಣೆಯಾಗಿ ಸಿಂಗಲ್ ಚೈಲ್ಡ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಸಿಂಗಲ್ ಚೈಲ್ಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೇಟ್ ಆಫ್ ಡೆಲಿವರಿ ಡೇಟ್ ಕೇಳುತ್ತೆ, ಪ್ಲೇಸ್ ಆಫ್ ಡೆಲಿವರಿ, ಹೋಮ್ ಆರ್ ಇನ್ಸ್ಟಿಟ್ಯೂಷನಲ್ ಅಂತಿದೆ. ಇವೆಲ್ಲ ಕ್ಲಿಕ್ ಮಾಡಿದ ನಂತರ ನಿಮಗೆ ಚೈಲ್ಡ್ ಡೀಟೇಲ್ಸ್ ಕೇಳುತ್ತೆ. ಕಂಪಲ್ಸರಿ ಮೇಲಿನ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಉದಾಹರಣೆಗೆ ನಾನು ಈ ಡೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ, ಇನ್ಸ್ಟಿಟ್ಯೂಷನಲ್ಲು. ಈಗ ಮ್ಯಾಂಡೇಟರಿಯಾಗಿ ಮಗುವಿನ ಡೀಟೇಲ್ಸ್ ಫಿಲ್ ಮಾಡಬೇಕಾಗತ್ತೆ. ಮಗುವಿನ ಹೆಸರು ಇನ್ಸ್ಟೆಂಟಾಗಿ ಗೊತ್ತಿದ್ದರೆ, ಇಲ್ಲಾಂದರೆ ಬೇಬಿ ಎಫ್ ಗರ್ಲು, ಬೇಬಿ ಎಫ್ ಬಾಯ್ ಅಂತೇಳಿ ನೀವು ಫಿಲ್ ಮಾಡ್ಕೋಬೋದು. ಇಲ್ಲಿ ಬರ್ತು ಡೇಟ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ನಾವು ಹಿಂದೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮೇಲ್ ಆ್ಯಂಡ್ ಫೀಮೇಲ್ ಇರುತ್ತೆ. ಬರ್ತ್ ವೇಟು ಮತ್ತು ಬರ್ತ್ ಹೈಟು ಕಡ್ಡಾಯವಾಗಿ ಡಿಸ್ಚಾರ್ಜ್ ಸಮ್ಮರಲ್ಲಿ ಇರುವ ಮಾಹಿತಿಯನ್ನು ಹಾಕಬೇಕಾಗತ್ತೆ. ಅಂದಾಜು ಮೇಲೆ ಯಾವುದೇ ಕಾರಣಕ್ಕೂ ಹಾಕಂಗಿಲ್ಲ. ಯಾಕೆಂದರೆ ಈ ಮಗು ನಾವು ಇಲ್ಲಿ ಬುನಾದಿಯಿಂದ ಎಂಟ್ರಿ ಮಾಡಿರುವಂಥ ಮಗುವನ್ನು 0 to 6 ವರ್ಷದ ತನಕ ನಮ್ಮ ಪೋಷನ್ ಟ್ರ್ಯಾಕರಲ್ಲಿರುತ್ತೆ. ಹಾಗಾಗಿ ಅದರ ಮಗುವಿನ ಹೆಲ್ತ್ ರೆಕಾರ್ಡು ಮುಖ್ಯವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಸ್ಯಾಮು, ಮ್ಯಾಮು ಮತ್ತು ಅಂಡರ್ ವೇಟು, ಓವರ್ ವೇಟು, ಓಬಿಸ್ ಬರುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಡಿಸ್ಚಾರ್ಜ್ ಸಮ್ಮರಲ್ಲಿ ವೈದ್ಯಾಧಿಕಾರಿಗಳು ದೃಢೀಕರಿಸಿದ ಮಾಹಿತಿಯನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ. ಭರ್ತಿ ಮಾಡಿದಾದ ನಂತರ ಕೆಳಗಡೆ ಒಂದು ಆಪ್ಷನ್ಸ್ ಇದೆ. ಆ ಮಗು ಏನಾದರೂ ಹುಟ್ಟುತ್ತಾ ಅಂಗವೈಕಲ್ಯತೆ ಇದ್ದಂದರೆ ಡಾಕ್ಟರ್ ಸರ್ಟಿಫೈಡ್ ಮಾಡಿರುವ ಮಾಹಿತಿಯನ್ನು ನೀವು ಹಾಕಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ನೋ ಅಂತ ಹಾಕಿ, ಎಸ್ ಅಂತ ಹಾಕಿದ ನಂತರ ನಿಮಗೆ ಯಾವ ಟೈಪ್ ಆಫ್ ಡಿಸೆಬಿಲಿಟಿ ಇದೆ ಅಂತೇಳುತ್ತೆ. ಮೂಮೆಂಟು, ಮೆಂಟಲ್, ಸೀಯಿಂಗ್, ಹಿಯರಿಂಗ್, ಸ್ಪೀಕಿಂಗ್, ಇದನ್ನು ಯಾವ ಸೂಟೇಬಲ್ ಆಗುತ್ತೆ ಎಸ್ ಅಂತ ಕೊಟ್ಟಾದ್ರೆ ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂತಂದರೆ ಅದಾದ ನಂತರ UDID ನಂಬರ್ ಇರುತ್ತೆ, ಅದು ನಂಬರ್ ಹಾಕಬೇಕು. ನೆಕ್ಸ್ಟು ಸೇವ್ ಕೊಡಬೇಕು. ಇದು ಮೈಗ್ರೇಷನ್ ಮಾಡ್ಕೊವಂತಹ ಪ್ರೊಸೆಸ್ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ಆ್ಯಕ್ಟಿವ್, ನೀವು ಇನ್ಆ್ಯಕ್ಟಿವ್ನ ಏನು ಆಟೋಮೆಟಿಕ್ಕಾಗಿ ಅಂದರೆ ಗರ್ಭಿಣಿಯಿಂದ ಬಾಣಂತಿಗೆ ಮೈಗ್ರೇಷನ್ ಮಾಡ್ಕೊಂಡಿದ್ವಿ. ಬಾಣಂತಿಯರು 6 ತಿಂಗಳ ನಮ್ಮಲ್ಲಿ 6 ತಿಂಗಳವರೆಗೂ ಫುಡ್ ತೊಗೊತಿದ್ದಾರೆ. ಅದನ್ನು 6 ತಿಂಗಳ ಆದ ನಂತರ ಗರ್ಭಿಣಿ ಇನ್ಆ್ಯಕ್ಟಿವ್ ಆಗ್ತಾರೆ. ಮಗು ಅದೇ ತಾಯಿಯ ಮಗು ಕ್ಯಾಟಗರಿ ಚೇಂಜಸ್ ಆಗುತ್ತೆ. ನಿಮಗೆ ಜಸ್ಟ್ ಮಾಹಿತಿಗಾಗಿ ಯಾರು ಇನ್ಆ್ಯಕ್ಟಿವ್ ಆಗ್ತಾರೆ ಅಂಥೇಳಿ ನಮಗೆ 30 ಡೇಸ್ ಬಿಫೋರೇ ನಮಗೆ ಈ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಆದ್ದರಿಂದ 30 ದಿನಗಳವರೆಗೆ ಮುಂಚೆನೇ ನಮಗೆ ತೋರಿಸ್ತಾ ಇರುತ್ತೆ. ನೋಡ್ಕೋಬೇಕಾಗುತ್ತೆ ಅಂಗನವಾಡಿ ಕಾರ್ಯಕರ್ತೆಯರು. ಕ್ಯಾಟಗರಿ ಚೇಂಜಸ್ಸು
ಕ್ಯಾಟಗರಿ ಚೇಂಜಸ್ ಯಾವ ಥರ ಅಂತಂದರೆ, ಪ್ರೆಗ್ನೆಂಟ್ ವುಮನ್ಗೆ ಡೆಲಿವರ್ ಆದ ನಂತರ ನಾವು ಮೈಗ್ರೇಷನ್ ಮಾಡ್ಕೊತೀವಿ. ಮೈಗ್ರೇಷನ್ ಆದ ನಂತರ ಆ ಮಗು ಕಂಟಿನ್ಯೂ ಆಗಿ ನಮ್ಮ ಪೋಷನ್ ಟ್ರ್ಯಾಕರಲ್ಲಿರುತ್ತೆ. ಅವಾಗ ಅಲ್ಲಿ ಇನ್ಆ್ಯಕ್ಟಿವಲ್ಲಿ ತಾಯಿ ಇನ್ಆ್ಯಕ್ಟಿವ್ ಆಗ್ತಾರೆ, ಮಗು ಆ್ಯಕ್ಟಿವ್ ಆಗುತ್ತೆ. ಮಗು ಆ್ಯಕ್ಟಿವ್ ಆದ ನಂತರ ಇಲ್ಲಿ ನಿಮಗೆ ಚೇಂಜಸ್ ತೋರುತ್ತದೆ. 0 to 6 ಮಂತಲ್ಲಿ ಬಾಬು ಆಫ್ ಸಿಂಧು ಅಂತಿತ್ತು. ಈಗ 6 ಮಂತ್ to 3 ಇಯರ್ಸ್ಗೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಕ್ಯಾಟಗರಿ ಚೇಂಜಸ್ ಆಗುತ್ತಂತಿದೆ. ಇದು ಮುಖ್ಯವಾಗಿ ಏನಂದರೆ, ನೀವು ಫುಡ್ ಕೊಡಬೇಕಾದ್ರೆ ಇದೊಂದು ಗಮನಿಸಬೇಕಾಗುತ್ತೆ. ಯಾವೆಲ್ಲ ಕ್ಯಾಟಗರಿ ಮಕ್ಕಳು ಚೇಂಜಸ್ ಆಗ್ತಾರೆ, ಯಾರೆಲ್ಲ ಇನ್ಆ್ಯಕ್ಟಿವ್ ಆಗ್ತಾರೆ, ಯಾವಾಗ ಇನ್ಆ್ಯಕ್ಟಿವ್ ಆಗ್ತಾರೆ ಅಂತೇಳಿ ನಿಮ್ಗೆ ಈ ಡೀಟೇಲ್ಸ್ ಎಲ್ಲ ಇದೆ. ಆದ್ದರಿಂದ ನೀವು THR ಮತ್ತು HCM ಕೊಡಬೇಕಾದ್ರೆ ಬಹಳ ಮುಖ್ಯವಾಗಿ ಈ ಆಪ್ಷನ್ಸ್ನ ಬಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಕಡ್ಡಾಯವಾಗಿ ನೋಡ್ಕೊಳ್ಬೇಕಾಗುತ್ತೆ. ಇದರಿಂದ ಕೆಲವೊಬ್ಬರಿಗೆ ಮಂತ್ ಮಿಡಲಲ್ಲಿ ಕ್ಯಾಟಗರಿ ಚೇಂಜಸ್ ಆಗುತ್ತೆ. ಆವಾಗ ನಾವು ಕೌಂಟ್ ಮಾಡ್ಕೋಬೇಕು ಎಷ್ಟು ಡೇಸ್ ಇರುತ್ತೆ ಇನ್ನು ಅಂತೇಳಿ. 7 days, 14 days, 25 days ಇದೆ THR ಕೊಡಬೇಕಾದ್ರೆ. ಒಂದು ವೇಳೆ HCM ಕೊಡಬೇಕಾದ್ರೆ ಆ ಮಗು ನಮಗೆ 6 ಮಂತಿಂದ 3 years, 3 years to 6 yearಗೆ ಕ್ಯಾಟಗರಿ ಚೇಂಜಸ್ ಆಗುತ್ತಲ್ಲ, ಆವಾಗ ನಮಗೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು THR ಪ್ಲಸ್ಸು HCM ಕೊಡಬೇಕಾಗುತ್ತೆ. ಕಡ್ಡಾಯವಾಗಿ ಇದನ್ನು ಅಂಗನವಾಡಿ ಕಾರ್ಯಕರ್ತರು ನೋಡಿಕೊಂಡು ನಿಮ್ಮ ವೃತ್ತದ ಮೇಲ್ವಿಚಾರಕರ ಜೊತೆ ಚರ್ಚಿಸಿ THR ಮತ್ತು HCM ವಿತರಣೆ ಮಾಡಬೇಕಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ಅಪ್ಕಮಿಂಗ್ ಬೆನಿಫಿಷಿಯಲ್ ಚೇಂಜಸ್ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.